ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ರಸಾಯನಶಾಸ್ತ್ರದ 2026ನೇ ಸಾಲಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡೋಣ, ಪುನರಾವರ್ತನೆ ಮಾಡೋಣ. ರಾಸಾಯನಿಕ ಕ್ರಿಯೆಯ ವಿಧಗಳು ಈ ಒಂದು ಅಧ್ಯಾಯದಿಂದ ಆಯ್ಕೆ ಮಾಡಲ್ಪಟ್ಟ ಸುಲಭವಾದ ಪ್ರಶ್ನೆಗಳನ್ನು ನೋಡೋಣ. ಒಂದನೇ ಪ್ರಶ್ನೆ, ರಾಸಾಯನಿಕ ಕ್ರಿಯೆಯ ಲಕ್ಷಣಗಳು ಯಾವುವು ಅಂತ ಕೇಳಿರೋದು. ಅದನ್ನೇ ಬೇರೆ ಥರದಲ್ಲಿ ಕೇಳ್ತಾರೆ. ಅದನ್ನ ಯಾವ ಥರ ಕೇಳ್ತಾರೆ ಅಂದರೆ, ಯಾವುದಾದ್ರೂ ಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಎಂದು ಹೇಗೆ ಕರೆಯುವಿರಿ ಅಥವಾ ಗುರುತಿಸುವಿರಿ ಅಂತ ಕೇಳ್ಬೋದು. ಉತ್ತರ ನೋಡೋಣ. ಹೊಗೆ ಮತ್ತು ಅನಿಲದ ಬಿಡುಗಡೆ, ಬಣ್ಣದ ಬದಲಾವಣೆ, ವಾಸನೆಯಲ್ಲಿ ಬದಲಾವಣೆ, ತಾಪದಲ್ಲಿ ಬದಲಾವಣೆ ಅಥವಾ ಸ್ಥಿತಿಯಲ್ಲಿ ಬದಲಾವಣೆಗಳಾದರೆ ಆ ಒಂದು ವಸ್ತುಗಳಲ್ಲಿ ಇದೆಲ್ಲ ಬದಲಾವಣೆ ಕಂಡು ಬಂದರೆ ಅದು ರಾಸಾಯನಿಕ ಕ್ರಿಯೆಯನ್ನು ಹೊಂದಿದೆ ಅಂತ ತೋರಿಸುತ್ತೆ ಅಂತ ಬರಿಬೇಕು. ಇನ್ನು ಎರಡನೇ ಪ್ರಶ್ನೆಗೆ ಬರೋಣ. ರಾಸಾಯನಿಕ ಸಮೀಕರಣವನ್ನು ಏಕೆ ಸರಿದೂಗಿಸಬೇಕು ಅಂತ ಕೇಳಿರುವಂಥ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಉತ್ತರ, ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಪ್ರತಿಯೊಂದು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕಾಗತ್ತೆ. ಏಕೆಂದರೆ ಈ ಒಂದು ನಿಯಮ ಏನು ಹೇಳುತ್ತೆ ಅನ್ನೋದು ತಿಳ್ಕೊಳ್ಳೋಣ. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ವಸ್ತುಗಳು ಅವುಗಳ ರಾಶಿಗಳು ಉತ್ಪನ್ನಗಳ ರಾಶಿಗೆ ಸಮನಾಗಿರುತ್ತೆ ಅಂತ ಹೇಳುತ್ತೆ. ಆದ್ದರಿಂದ ಸರಿದೂಗಿಸ್ಬೇಕು. ಎಡಗಡೆಯನ್ನು ಬಲಗಡೆಯ ಒಂದು ಪರಮಾಣುಗಳ ರಾಶಿಗೆ ಸರಿದೂಗಿಸ್ಬೇಕು ಅಂತ ಇಲ್ಲಿ ಬರಿಬೇಕು. ನೆಕ್ಸ್ಟ್ ಮೂರನೇ ಪ್ರಶ್ನೆ ತಗೊಳ್ಳೋಣ. ತುಂಬ ಸುಲಭವಾದ ಪ್ರಶ್ನೆಗಳಿವು. ಕಬ್ಬಿಣದ ತುಕ್ಕು ತಡೆಯುವಂಥ ಕ್ರಮಗಳು ಯಾವುವು? ನಮ್ಮ ಮನೆಗಳಲ್ಲೇ ಇರುತ್ತೆ ಕಿಟಕಿಗಳು ಅಥವಾ ಇನ್ಯಾವುದೋ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಹಚ್ಚೋದ್ರಿಂದ ತಡಿಬಹುದು. ಆ್ಯನೋಡೀಕರಣ ಅಂತ ಒಂದು ಕ್ರಿಯೆ ಮಾಡ್ತಾರೆ. ಸತುವಿನ ಲೇಪ ಮಾಡೋದ್ರಿಂದ ಕೂಡ ಕಬ್ಬಿಣ ತುಕ್ಕು ಹಿಡಿಯಲ್ಲ. ಎಣ್ಣೆ ಮತ್ತು ಗ್ರೀಸನ್ನು ಸಾಮಾನ್ಯವಾಗಿ ಎಂಜಿನ್ ಭಾಗಗಳಲ್ಲೆಲ್ಲ ಹಚ್ಚೋದನ್ನು ನೋಡ್ತೀವಿ. ಮತ್ತು ಅಷ್ಟಲ್ಲದೆ ಸ್ಟೇನ್ಲೆಸ್ ಸ್ಟೀಲ್ ಆ ಥರದ್ದು ಮಿಶ್ರಲೋಹಗಳನ್ನು ಬಳಸೋದ್ರಿಂದ ಅದರಲ್ಲಿ ಕಬ್ಬಿಣ ಇದ್ರೂ ಕೂಡ ಸ್ಟೇನ್ಲೆಸ್ ಸ್ಟೀಲಲ್ಲಿ ತುಕ್ಕು ಬರೋದಿಲ್ಲ. ಅದಕ್ಕಾಗಿ ಮಿಶ್ರಲೋಹಗಳನ್ನು ತಯಾರಿಸಿ ಕೂಡ ತುಕ್ಕನ್ನು ತಡೆಯಬಹುದು. ಇನ್ನು ಕಮಟುವಿಕೆ ಎಂದರೇನು ಅಂತ ಬಹಳ ಸುಲಭವಾದ ಪ್ರಶ್ನೆ ಪದೇ ಪದೇ ಕೇಳ್ತಾ ಇದ್ದಾರೆ. ಕೊಬ್ಬಿನ ಆಹಾರದ ಪದಾರ್ಥಗಳು ಗಾಳಿಯಲ್ಲಿನ ಆಕ್ಸಿಜನ್ ಜೊತೆಗೆ ಉತ್ಕರ್ಷಣೆ ಹೊಂದಿ ಆಹಾರದ ವಾಸನೆ ಮತ್ತು ರುಚಿಯಲ್ಲಿ ಬದಲಾವಣೆ ಆದರೆ ಆ ವಸ್ತುವನ್ನು ಆಹಾರವನ್ನು ಕಮಟಿ ಹೋಗಿದೆ ಅಂತ ಕರಿತೀವಿ, ಅಥವಾ ಈ ಕ್ರಿಯೆಯನ್ನು ಕಮಟುವಿಕೆ ಅಂತ ಕರೀತಾರೆ. ಇನ್ನೂ ಸಿಂಪಲ್ಲಾಗಿ ಸರಳವಾಗಿ ಬರಿಬೇಕು ಅಂದರೆ, ಕಮಟುವಿಕೆಯು ಕೊಬ್ಬಿನ ಆಹಾರದ ಪದಾರ್ಥಗಳು ಉತ್ಕರ್ಷಣೆ ಹೊಂದುವ ಕ್ರಿಯೆ ಅಂತ ಬರಿಬಹುದು. ಕಮಟುವಿಕೆಯಿಂದ ಆಗುವ ತೊಂದರೆಗಳೇನು ಅಂತ ಕೇಳಿದ್ರೆ, ಆಹಾರದ ವಾಸನೆ ಮತ್ತು ರುಚಿಯಲ್ಲಿ ಬದಲಾವಣೆ ಆಗುತ್ತೆ, ಆಹಾರ ಕೆಡುತ್ತೆ, ಅದು ವ್ಯರ್ಥವಾಗುತ್ತೆ ಅನ್ನೋದು ಕೂಡ ನಾವು ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟು 5ನೇ ಪ್ರಶ್ನೆಗೆ ಹೋಗೋಣ. ತಾಮ್ರವು ಗಾಳಿಯಲ್ಲಿ ತೆರೆದಿಟ್ಟಾಗ ಹಸಿರು ಬಣ್ಣದ ವಸ್ತುವನ್ನು ಉಂಟು ಮಾಡುತ್ತೆ, ಅಥವಾ ತಾಮ್ರದ ಯಾವುದಾದ್ರೂ ಪಾತ್ರೆಯ ಮೇಲೆ ಬಹಳ ದಿನಗಳ ನಂತರ ನೋಡಿದಾಗ ಹಸಿರು ಬಣ್ಣದ ಲೇಪ ಥರ ಉಂಟಾಗಿರೋದು ಕಂಡುಬರುತ್ತೆ. ಇದಕ್ಕೆ ಕಾರಣ ಏನು ಅಂತ ಕೇಳ್ಬೋದು. ಇದು ಕೂಡ ತಾಮ್ರದ ಸಂಕ್ಷಾರಣೆಯ ಕಾರಣದಿಂದ ಉಂಟಾಗಿರುವಂಥ ಒಂದು ವಸ್ತು. ಹೇಗೆ ಕಮಟುವಿಕೆ ಕೊಬ್ಬಿನ ಆಹಾರ ಪದಾರ್ಥಗಳ ಉತ್ಕರ್ಷಣೆಯಿಂದ ಆಗಿರುತ್ತೋ ಅದೇ ತರಹ ತಾಮ್ರವೂ ಕೂಡ ಒಂದು ರೀತಿಯಲ್ಲಿ ಉತ್ಕರ್ಷಣೆ ಹೊಂದುತ್ತೆ. ಈ ತಾಮ್ರದ ಉತ್ಕರ್ಷಣೆಯನ್ನು ಸಂಕ್ಷಾರಣೆ ಅಂತ ಕರಿತೀವಿ. ಇಲ್ಲಿ ಉತ್ಪತ್ತಿಯಾಗಿರೋ ಹಸಿರು ಸಂಯುಕ್ತ ಒಂದು ವಸ್ತುಗಳ ಮಿಶ್ರಣ ಆಗಿರುತ್ತೆ. ತಾಮ್ರವು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸೇರಿ ತಾಮ್ರದ ಕಾರ್ಬೋನೇಟ್ ಉಂಟು ಮಾಡುತ್ತೆ. ಜೊತೆಯಲ್ಲಿ ತಾಮ್ರ ಗಾಳಿಯಲ್ಲಿ ತೇವಾಂಶ ಇದ್ದಾಗ ಅದರೊಂದಿಗೆ ನೀರಿನೊಂದಿಗೆ ವರ್ತಿಸಿ ತಾಮ್ರದ ಹೈಡ್ರಾಕ್ಸೈಡ್ ಕೂಡ ಉತ್ಪತ್ತಿ ಮಾಡುತ್ತೆ. ಇದರಿಂದಾಗಿ ಅವು ಎರಡರ ಮಿಶ್ರಣದ ಬಣ್ಣ ಹಸಿರಿರೋದ್ರಿಂದ ಅದು ಹಸಿರು ಬಣ್ಣದಲ್ಲಿ ಕಾಣುತ್ತೆ ಅಂತ ಬರಿಬೇಕು. ಇನ್ನು ದ್ವಿಸ್ಥಾನ ಪಲ್ಲಟನೆ ಎಂದರೇನು? ದ್ವಿಸ್ಥಾನ ಪಲ್ಲಟನೆ ಅನ್ನೋದು ಒಂದು ರಾಸಾಯನಿಕ ಕ್ರಿಯೆಯ ವಿಧ. ಇದು 4ನೇ ವಿಧ. ನೀವು ಕಲ್ತಿರೋ ವಿಧಗಳಲ್ಲಿ ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನ ಪಲ್ಲಟನೆ ಅಥವಾ ರಾಸಾಯನಿಕ ದ್ವಿಸ್ಥಾನ ಪಲ್ಲಟನೆ, ಈ ರೀತಿ 4 ವಿಧಗಳಿವೆ. ಇದರೊಳಗೆ 4ನೆಯ ವಿಧ ಇದಾಗಿರುತ್ತೆ. ಈ ಒಂದು ಕ್ರಿಯೆಯಲ್ಲಿ ನಾವು ಗಮನಿಸೋ ಹಾಗೆ 2 ಸಂಯುಕ್ತಗಳು ಒಂದು ಸಮೀಕರಣದಲ್ಲಿ 2 ಬದಿಗೂ ಕಂಡು ಬರ್ತವೆ. 2 ಸಂಯುಕ್ತಗಳಿರ್ತವೆ, ಮೂಲ ವಸ್ತುಗಳಿರಲ್ಲ. ಆದ್ದರಿಂದ ಆಗಿಂದಾಗೆ ಸುಲಭವಾಗಿ ಅವರು ಕೊಟ್ಟು ಗುರುತಿಸಿ ಅಂತ ಕೇಳಿದರೆ ಗುರುತಿಸ್ಬೋದು. ಏನು ಹಾಗಂದರೆ ಅಂತ ಕೇಳಿದರೆ, 2 ಸಂಯುಕ್ತಗಳು ತಮ್ಮ ಅಯಾನುಗಳನ್ನು ಅದಲು ಬದಲು ಮಾಡಿಕೊಳ್ಳುವ ಕ್ರಿಯೆ ಅಂತ ಬರಿಬೇಕಾಗುತ್ತೆ.
ದ್ವಿಸ್ಥಾನ ಪಲ್ಲಟನೆಯ ವಿಧಗಳಿವೆ, 2 ವಿಧಗಳಿವೆ. ತಟಸ್ಥೀಕರಣ ಮತ್ತು ಪ್ರಕ್ಷೇಪಣ ಅನ್ನೋದು 2 ವಿಧ. ಇನ್ನು ತಟಸ್ಥೀಕರಣ ಎಂದರೇನು ಅಂತ ಕೂಡ ಮಾಡೆಲ್ ಪೇಪರ್ 4ರಲ್ಲಿ ಕೇಳಿದ್ದಾರೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿ ನೀರು ಮತ್ತು ಲವಣ ಉಂಟಾಗುವ ಕ್ರಿಯೆಯೇ ತಟಸ್ಥೀಕರಣ. ಇದು ಒಂದು ದ್ವಿಸ್ಥಾನ ಪಲ್ಲಟನೆಗೆ ಉದಾಹರಣೆ ಅಂತ ಬರಿಬೋದು. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ನ ಸೇರಿಸಿದಾಗ ಸೋಡಿಯಂ ಕ್ಲೋರೈಡ್ ಅಂದರೆ ಅಡಿಗೆ ಉಪ್ಪು, ಸಾಮಾನ್ಯ ಉಪ್ಪು ಏನು ಬರುತ್ತೆ ಅದು ಪ್ಲಸ್ ನೀರು ಉತ್ಪತ್ತಿ ಆಗುತ್ತೆ. ಇನ್ನು ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಕಂದು ಬಣ್ಣದ ಆವಿ ಬರಲು ಕಾರಣವೇನು ಅಂತ ಮಾಡೆಲ್ ಪೇಪರ್ 2ನಲ್ಲಿ ಇತ್ತು. ಇದಕ್ಕೆ ಉತ್ತರ ನೈಟ್ರೋಜನ್ ಡೈಆಕ್ಸೈಡ್ನ ಉತ್ಪತ್ತಿ ಅಂತ ಬರಿಬೇಕು. ನೈಟ್ರೋಜನ್ ಡೈಆಕ್ಸೈಡು ಕಂದು ಬಣ್ಣದ ಒಂದು ಅನಿಲ ಆಗಿರೋದ್ರಿಂದ ಆ ರೀತಿ ಕಂಡುಬರುತ್ತೆ. ಈಗ ನಾವು ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು ಈ ಅಧ್ಯಾಯದ ಕೆಲವು ಪ್ರಶ್ನೆಗಳನ್ನು, ಸುಲಭವಾದ ಪ್ರಶ್ನೆಗಳನ್ನು, ಅವುಗಳ ಉತ್ತರಗಳನ್ನು ಚರ್ಚೆ ಮಾಡೋಣ. ಮಾಡೆಲ್ ಪೇಪರ್ 2ರಲ್ಲಿ ಕೇಳಿರುವಂಥ ಪ್ರಶ್ನೆ ಆಮ್ಲ ಮಳೆ ಎಂದರೇನು ಅಂತ ಕೇಳಿದೆ. ಆಮ್ಲ ಮಳೆಯಲ್ಲಿ ನೀರಿನಲ್ಲಿ pH ಮೌಲ್ಯ 5.6ಕ್ಕಿಂತ ಕಡಿಮೆ ಇರುತ್ತೆ, ಅಂದರೆ ಸ್ವಲ್ಪ ಆಮ್ಲೀಯತೆ ಇರುತ್ತೆ. ಇದರಿಂದಾಗಿ ಅದನ್ನು ಆಮ್ಲ ಮಳೆ ಅಂತ ಕರಿತೀವಿ. ಅಷ್ಟಲ್ಲದೆ ಇನ್ನೂ ಸುಲಭವಾಗಿ ಬರಿಬೇಕಂದ್ರೆ ಮಳೆ ನೀರಿನಲ್ಲಿ ಆಮ್ಲಗಳು ಸೇರಿದ್ದರೆ ಅದನ್ನು ಆಮ್ಲ ಮಳೆ ಅಂತ ಕರೀತಾರೆ ಅಂತ ಕೂಡ ಬರಿಬೋದು. pH ಮೌಲ್ಯ ಎಷ್ಟು ಅಂತ ಕೇಳಿದಾಗ 5.6ಕ್ಕಿಂತ ಕಡಿಮೆ ಅಂತ ಬರಿಬೇಕು. ಇನ್ನು ಆಮ್ಲ ಮಳೆ ಯಾಕೆ ಉಂಟಾಗುತ್ತೆ ಅಂತ ಇಲ್ಲಿ ಕೇಳಿಲ್ಲ, ಬಟ್ ತಿಳ್ಕೊಂಡಿರಿ. ಇದು ಗಾಳಿಯಲ್ಲಿರುವ ಮಾಲಿನ್ಯಕಾರಕ ಅನಿಲಗಳಾದ ನೈಟ್ರೋಜನ್ ಡೈಆಕ್ಸೈಡ್ಗಳು ಅಥವಾ ಸಲ್ಫರ್ ಡೈಆಕ್ಸೈಡ್ಗಳು, ಸಲ್ಫರ್ ಟ್ರೈಆಕ್ಸೈಡ್ಗಳು ಮೋಡದೊಂದಿಗೆ ಪ್ರತಿಕ್ರಿಯಿಸಿ ಆಮ್ಲಗಳನ್ನು ಉತ್ಪತ್ತಿ ಮಾಡೋದ್ರಿಂದ ಆಮ್ಲ ಮಳೆ ಉತ್ಪತ್ತಿ ಆಗುತ್ತೆ. ನೆಕ್ಸ್ಟ್ ಮಾಡೆಲ್ ಪೇಪರ್ 2ನಲ್ಲಿ ಬಂದಿರುವ ಪ್ರಶ್ನೆ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಅಡುಗೆ ಸೋಡಾದ ರಾಸಾಯನಿಕ ಹೆಸರನ್ನು ಹೇಳಿ, ಸೂತ್ರ ಬರೀರಿ, ಉಪಯೋಗನೂ ತಿಳಿಸಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನೋದು ಅಡುಗೆ ಸೋಡಾದ ಹೆಸರಾಗಿದೆ. NaHCO3 NaHCO3 ಅದು ಅದರ ಸೂತ್ರ ಆಗಿದೆ. ಇನ್ನು ಇದರ ಉಪಯೋಗ ತಿಳ್ಕೊಳ್ಳೋಣ. ಬೇಕರಿ ಉತ್ಪನ್ನಗಳಾದ ಬ್ರೆಡ್ ಮತ್ತು ಕೇಕ್ಗಳ ತಯಾರಿಕೆಗೆ ಮತ್ತು ಅವುಗಳನ್ನು ಮೃದುವಾಗಿ ಮಾಡೋದಕ್ಕೆ ಬಳಸ್ತಾರೆ. ಬೇಕಿಂಗ್ ಪುಡಿ ಮತ್ತು ವಾಷಿಂಗ್ ಸೋಡಾ ತಯಾರಿಕೆಗೂ ಕೂಡ ಈ ಅಡುಗೆ ಸೋಡಾದ ಉಪಯೋಗ ಆಗುತ್ತೆ ಅನ್ನೋದನ್ನು ಬರಿಬೋದು. ಇನ್ನು ಪ್ರತ್ಯಾಮ್ಲದಲ್ಲಿ ನೀಲಿ ಲಿಟ್ಮಸ್ ಅದ್ದಿದಾಗ ಏನಾಗುತ್ತದೆ? ಚಟುವಟಿಕೆ ಆಧಾರಿತ ಅಥವಾ ಚಿತ್ರ ಆಧಾರಿತ ಪ್ರಶ್ನೆಗಳು ಇವು. ಪ್ರತ್ಯಾಮ್ಲ ಅಂದರೆ ಇಂಗ್ಲೀಷ್ನಲ್ಲಿ ಬೇಸ್ ಅಂತ ಕರೀತಾರೆ. ಪ್ರತ್ಯಾಮ್ಲಗಳು ನೀಲಿ ಲಿಟ್ಮಸನ್ನು ಯಾವುದೇ ಬಣ್ಣ ಬದಲಾವಣೆ ಮಾಡಲ್ಲ, ಕೆಂಪು ಲಿಟ್ಮಸನ್ನು ನೀಲಿ ಮಾಡುತ್ತವೆ. ಅದರಿಂದ ಹೀಗೆ ಬರಿಬೇಕು, ನೀಲಿ ಲಿಟ್ಮಸ್ ನೀಲಿಯಾಗಿಯೇ ಪ್ರತ್ಯಾಮ್ಲದಲ್ಲಿ ಉಳಿದುಕೊಳ್ಳುತ್ತದೆ ಅಂತ ಬರಿಬೇಕು. ಯಾವುದೇ ಬಣ್ಣದ ಬದಲಾವಣೆ ಇರೋದಿಲ್ಲ. ಇನ್ನು ಇಲ್ಲಿ ಒಂದು ಚಟುವಟಿಕೆ ಚಿತ್ರವನ್ನು ನೋಡಿ. ಮೊದಲನೇದು ಆ್ಯಸಿಡ್ ಅಥವಾ ಆಮ್ಲ. ಇದರಲ್ಲಿ ನೀಲಿ ಲಿಟ್ಮಸ್ನ ಅದ್ಲಾಗಿದೆ. ಎಲ್ಲಿ ಆಮ್ಲ ಆ ಲಿಟ್ಮಸ್ ಕಾಗದಕ್ಕೆ ಟಚ್ ಆಗ್ತಿದೆಯೋ ಅಲ್ಲಿ ಕೆಂಪು ಬಣ್ಣ ಕಾಣಿಸ್ತಿದೆ. ಅದರಿಂದ ನೀಲಿ ಬಣ್ಣವನ್ನು ಕೆಂಪು ಮಾಡೋದು ಆಮ್ಲ. ಇನ್ನು ಬಲಗಡೆಗಿರುವ ಚಿತ್ರ ಬೇಸ್ನಲ್ಲಿ ಕೆಂಪು ಲಿಟ್ಮಸ್ನ ಅದ್ಲಾಗಿದೆ. ಎಲ್ಲಿ ಪ್ರತ್ಯಾಮ್ಲ ಆ ಒಂದು ಲಿಟ್ಮಸ್ ಪೇಪರ್ಗೆ ತಾಗ್ತಿದೆಯೋ ಅದ್ದಿದೆಯೋ ಆ ಭಾಗದಲ್ಲಿ ಮಾತ್ರ ನೀಲಿಯಾಗಿದೆ. ಅಂದರೆ ಅರ್ಥ ಪ್ರತ್ಯಾಮ್ಲ ಕೆಂಪು ಲಿಟ್ಮಸನ್ನು ನೀಲಿ ಮಾಡುತ್ತೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಆಮ್ಲವು ನೀಲಿ ಲಿಟ್ಮಸನ್ನು ಕೆಂಪು ಮಾಡುತ್ತೆ, ಪ್ರತ್ಯಾಮ್ಲವು ಕೆಂಪು ಲಿಟ್ಮಸನ್ನು ನೀಲಿ ಮಾಡುತ್ತೆ. ಇದೇ ಕ್ವಶನ್ನ ಉಲ್ಟಾ ಕೇಳಿದ್ರೆ ಆಮ್ಲದಲ್ಲಿಯೇ ಕೆಂಪು ಲಿಟ್ಮಸ್ ಅದ್ದಿದ್ರೆ ಏನಾಗುತ್ತೆ? ಯಾವುದೇ ಬದಲಾವಣೆ ಆಗಲ್ಲ, ಕೆಂಪಾಗಿಯೇ ಉಳಿಯುತ್ತೆ. ಅದೇ ಥರ ಪ್ರತ್ಯಾಮ್ಲದಲ್ಲಿ ನೀಲಿ ಲಿಟ್ಮಸ್ ಅದ್ದಿದ್ರೆ ಏನಾಗುತ್ತೆ? ಯಾವುದೇ ಬದಲಾವಣೆ ಇರಲ್ಲ, ನೀಲಿಯಾಗಿಯೇ ಉಳಿಯುತ್ತೆ ಅಂತ ನಾವು ಬರಿಬೇಕಾಗುತ್ತೆ. ಸೊ ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಅದ್ದಿದಾಗ ಕೆಂಪಾಗುತ್ತೆ, ಆದರೆ ಕೆಂಪು ಲಿಟ್ಮಸ್ ಅದ್ದಿದಾಗ ಯಾವುದೇ ಬಣ್ಣದ ಬದಲಾವಣೆ ಇರೋದಿಲ್ಲ. ಇನ್ನು ಮೊಸರಿನಲ್ಲಿ ಆಮ್ಲ ಯಾವುದಿದೆ ಅಂತ ಕೇಳ್ಬೋದು. ಲ್ಯಾಕ್ಟಿಕ್ ಆಮ್ಲ ಮೊಸರಿನಲ್ಲಿರುವಂಥ ಒಂದು ಆಮ್ಲ. ಒಂದು ದ್ರಾವಣದ pH ಮೌಲ್ಯ ಹೆಚ್ಚಿದರೆ ಏನಾಗುತ್ತೆ ಅಂತಲೂ ಕೇಳ್ಬೋದು. ನೀವು ನೆನ್ಪು ಮಾಡ್ಕೊಳ್ಳಿ, pH ಅಂದರೆ ಹೈಡ್ರೋಜನ್ ಅಯಾನ್ನ ಕಾನ್ಸಂಟ್ರೇಷನ್ ಅಥವಾ ಪವರ್ ಅಂತ ಅರ್ಥ. ನಾವು ಹೈಡ್ರೋಜನ್ ಅಯಾನ್ ಕಡಿಮೆ ಇದ್ದಾಗ pH ಮೌಲ್ಯ
ಹೆಚ್ಚೋದನ್ನು ನೋಡ್ತೀವಿ. ಅದೇ ಹೈಡ್ರೋಜನ್ ಅಯಾನ್ ಹೆಚ್ಚಿದ್ದಾಗ pH ಮೌಲ್ಯ ಕಡಿಮೆ ಇದ್ದು ಅದು ಆಮ್ಲ ಅಂತ ಕರೆಸ್ಕೊಳ್ಳುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಅದರಿಂದ pH ಮೌಲ್ಯ ಹೆಚ್ಚಿದ್ರೆ ಅಂದರೆ 8, 9, 10 ಈ ಥರ ಹೆಚ್ಚುತ್ತಾನೇ ಹೋದರೆ ಅದರಲ್ಲಿರುವಂಥ OH- ಅಯಾನ್ಗಳ ಪ್ರಮಾಣ ಹೆಚ್ಚಾಗುತ್ತೆ ಮತ್ತು ಪ್ರತ್ಯಾಮ್ಲೀಯತೆ ಹೆಚ್ಚಾಗುತ್ತೆ. pH ಮೌಲ್ಯ ಹೆಚ್ಚಿದ್ರೆ ಪ್ರತ್ಯಾಮ್ಲೀಯತೆ ಹೆಚ್ಚಾಗುತ್ತೆ, OH- ಅಯಾನುಗಳ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಇನ್ನು ಅದೇ ಪ್ರಶ್ನೆ ಹಿಂಗೆ ಕೇಳಿದ್ದಿದ್ರೆ ಏನಾಗ್ತಿತ್ತು, ಒಂದು ದ್ರಾವಣದ pH ಮೌಲ್ಯ ಕಡಿಮೆ ಆದರೆ ಏನಾಗುತ್ತೆ ಅಂತ ಕೇಳಿದ್ರೆ ನಾವು ಬರಿಬೇಕು OH- ಅಯಾನುಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ, ಅಥವಾ ವೈಸ್ ವರ್ಸ H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತೆ, ಆಮ್ಲೀಯತೆ ಕೂಡ ಹೆಚ್ಚಾಗುತ್ತೆ, ಪ್ರತ್ಯಾಮ್ಲೀಯತೆ ಕಡಿಮೆ ಆಗುತ್ತೆ ಅನ್ನೋದನ್ನು ನಾವು ಹೇಳಬೇಕು. ಇನ್ನು ನೆಕ್ಸ್ಟ್ ಮಾಡೆಲ್ ಪೇಪರ್ 2ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇವು. ಎರಡೆರಡು ಸಲ ಕೇಳಿಸ್ಕೊಂಡು ಸರಿಯಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಹೈಡ್ರೋಕ್ಲೋರಿಕ್ ಆಮ್ಲ ಯಾಕೆ ಪ್ರಬಲ ಆಮ್ಲ ಆಗಿದೆ ಅಂತ ಕೇಳಿದ್ರೆ ಏನು ಬರಿಬೇಕು, ಯಾವುದೇ ಆಮ್ಲದಲ್ಲಿ H+ ಅಯಾನ್ ಇರುತ್ತೆ. ಪ್ರಬಲ ಆಮ್ಲ ಅಂತ ಕರೆಸ್ಕೊಳ್ಳುವಾಗ ಅದರಲ್ಲಿ H+ ಅಯಾನ್ಗಳ ಸಂಖ್ಯೆ ತುಂಬ ಹೆಚ್ಚಿರುತ್ತೆ. ಅದರಿಂದ H+ ಅಯಾನ್ ಸಂಖ್ಯೆ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಅತಿ ಹೆಚ್ಚಾಗಿರೋದ್ರಿಂದ ಅದನ್ನು ಪ್ರಬಲ ಆಮ್ಲ ಆಗಿದೆ ಅಂತ ನಾವು ಗುರುತಿಸ್ತೀವಿ ಮತ್ತು ಅದರ ಆಮ್ಲೀಯತೆ ತುಂಬ ಹೆಚ್ಚಿರುತ್ತೆ. ಅದರ pH ಮೌಲ್ಯ 1 ಅಥವಾ 2 ಮಧ್ಯದಲ್ಲಿ ಇರುತ್ತೆ. ಇನ್ನು ಯಾವುದೇ ಆಮ್ಲವು ಲೋಹದ ಕಾರ್ಬೊನೇಟ್ನೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬರುತ್ತೆ ಅಂತ ಕೇಳಿದ್ರೆ ಸರಿಯಾಗಿ ತಿಳ್ಕೊಳ್ಳಿ, ಇಂಗಾಲದ ಡೈಆಕ್ಸೈಡ್ ಅನಿಲ ಬರುತ್ತೆ. ಯಾವುದಾದ್ರೂ ನೈಟ್ರೇಟ್, ಸೀಸದ ನೈಟ್ರೇಟ್ ಇರ್ಬೋದು, ಇನ್ಯಾವುದೋ ನೈಟ್ರೇಟನ್ನು ಹಾಕಿದಾಗ ನೈಟ್ರೋಜನ್ ಡೈಆಕ್ಸೈಡ್ ಬರುತ್ತೆ. ಇಂಗಾಲದ ಡೈಆಕ್ಸೈಡ್ ಬಂದಾಗ ಅದನ್ನು ಒಂದು ರೀತಿಯ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಸುಣ್ಣದ ತಿಳಿ ನೀರಿನ ಮೂಲಕ ಅದನ್ನು ಹಾಯಿಸಿದಾಗ ಸುಣ್ಣದ ತಿಳಿ ನೀರು ಬೆಳ್ಳಗಾಗುತ್ತೆ. ಅದೇ ಥರ ನೈಟ್ರೋಜನ್ ಡೈಆಕ್ಸೈಡನ್ನು ಪರೀಕ್ಷೆ ಮಾಡೋದಕ್ಕೆ ನಾವು ನೀಲಿ ಲಿಟ್ಮಸನ್ನು ಬಳಸ್ಬೋದು. ನೀಲಿ ಲಿಟ್ಮಸ್ಸು ಕೆಂಪಾಗುತ್ತೆ, ಯಾಕಂದರೆ ಅದೊಂದು ಆಮ್ಲೀಯ ಅನಿಲ ಆಗಿರೋದ್ರಿಂದ ತುಂಬ ಸುಲಭವಾಗಿ ಆಮ್ಲಕ್ಕೆ ಪರೀಕ್ಷೆಯನ್ನು ಕೊಡುತ್ತೆ. ಇನ್ನು ಒಂದು ದ್ರಾವಣದ pH ಮೌಲ್ಯ ಅಂದರೆ ಏನು ಅಂತ ಕೊಟ್ಟಿರ್ತಾರೆ. ಆ pH ಮೌಲ್ಯವನ್ನು ಗುರುತಿಸಿ ಅದರ ಗುಣವನ್ನು ಹೇಳಬೇಕು, ಅದು ಯಾವ ವಿಧದ ಆಮ್ಲ ಪ್ರತ್ಯಾಮ್ಲ ಹೇಳಬೇಕು ಮತ್ತು ಒಂದೊಂದು ಉದಾಹರಣೆಯನ್ನು ನಾವಿಲ್ಲಿ ನೆನಪಿಸ್ಕೊಳ್ಳೋಣ. ಮೊದಲನೇದು 5 pH ಮೌಲ್ಯ ಆಗಿದ್ದಲ್ಲಿ ಅದು ಯಾವ ರೀತಿಯ ಆಮ್ಲ, ಅದು ದುರ್ಬಲ ಆಮ್ಲ. ಉದಾಹರಣೆಗೆ ಕಾರ್ಬನಿಕ್ ಆಮ್ಲ. ಈ pH ಮೌಲ್ಯ 2 ಆಗಿದ್ದಲ್ಲಿ ಅದು ಪ್ರಬಲ ಆಮ್ಲ. 1, 2, 3 pH ಮೌಲ್ಯ ಕೊಟ್ಟರೆ ಅದು ಪ್ರಬಲ ಆಮ್ಲ ಆಗಿರುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲಗಳು, ಇವು ಕೃತಕ ಆಮ್ಲಗಳು, ಇವು ಪ್ರಬಲ ಆಮ್ಲಗಳಾಗಿರ್ತವೆ. ಅಂದರೆ ತುಂಬ ಹುಳಿ ಇರುತ್ತೆ ಮತ್ತು ಕೈ ಮೇಲೆ ಹಾಕಿದ್ರೆ ಇವು ಸುಡ್ತವೆ. ಇನ್ನು 1 ಆಗಿದ್ದಲ್ಲಿ ಅದು 10 ಆಗಿದ್ದಲ್ಲಿ ಅದು ದುರ್ಬಲ ಪ್ರತ್ಯಾಮ್ಲ ಆಗಿರುತ್ತೆ. ಉದಾಹರಣೆಗೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ನಾವು ಉದಾಹರಣೆಗೆ ಕೊಡ್ಬೋದು. 14 ಅಥವಾ 13, 12 ಈ ಥರ ಕೊಟ್ಟಲ್ಲಿ ಪ್ರಬಲ ಪ್ರತ್ಯಾಮ್ಲ ಅಂತ ಬರಿಬೇಕು. ಅದು ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗಿರುತ್ತೆ. ಇನ್ನು 7 ಆಗಿದ್ದಲ್ಲಿ 7.5, 6.5, 7 ಈ ಥರ ನಂಬರ್ಗಳನ್ನ ಕೊಟ್ಟಲ್ಲಿ ಅದನ್ನು ತಟಸ್ಥ ವಸ್ತು ಅಂತ ಕರಿಬಹುದು. ಉದಾಹರಣೆಗೆ ಶುದ್ಧ ನೀರು, ಸಕ್ಕರೆ ದ್ರಾವಣ, ಅಡುಗೆ ಉಪ್ಪಿನ ದ್ರಾವಣ, ಈ ರೀತಿಯಾದ ವಸ್ತುಗಳನ್ನು ನಾವು ಹೆಸರಿಸ್ಬೋದು. ಇನ್ನು ಮುಂದಿನ ಪ್ರಶ್ನೆ ಮಾಡೆಲ್ ಪೇಪರ್ 3ನಲ್ಲಿ ಬಂದಿರೋದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಿವು. ಸರಿಯಾಗಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ. ಚಲುವೆ ಪುಡಿಯ ಅಥವಾ ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಸೂತ್ರ ಬರೆಯಿರಿ, ಹೆಸರು ಬರೆಯಿರಿ, ಉಪಯೋಗ ತಿಳಿಸಿ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿ. ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. ಕ್ಲೋರೈಡ್ ಅನ್ನೋ ಪದ ಬಿಟ್ಟೋಗಿದೆ, ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. ಅದರ ಸೂತ್ರ CaOCl2. ಇದರ ಉಪಯೋಗ ಏನಪ್ಪ, ಚಲುವೆ ಪುಡಿ, ಚಲುವೆ ಮಾಡೋದು ಅಂದರೆ ಬೆಳ್ಳಗೆ ಮಾಡೋದು ಅಥವಾ ಬ್ಲೀಚ್ ಮಾಡೋದು ಅಂದ್ರೂ ಕೂಡ ಅದೇ ಅರ್ಥ ಆಗುತ್ತೆ. ಬಟ್ಟೆಗಳ ಮತ್ತು ಕಾಗದದ ಬಣ್ಣ ತೆಗೆದುಹಾಕಲು, ಯಾವುದೋ ಬೇಡವಾದ ಬಣ್ಣ ಇರುತ್ತೆ ಅದನ್ನು ತೆಗೆದುಹಾಕಿ ಅದನ್ನು ಬೆಳ್ಳಗೆ ಮಾಡೋದಕ್ಕೆ ಬಳಸ್ತಾರೆ. ಇನ್ನು ಈಜು ಕೊಳದಲ್ಲಿ ಮತ್ತು ಕುಡಿಯೋ ನೀರಿನ ಶುದ್ಧೀಕರಣದಲ್ಲಿ ಕ್ರಿಮಿನಾಶಕವಾಗಿ ಕೂಡ ಇವುಗಳನ್ನು ಬಳಸ್ತಾರೆ. ಇದು ಬ್ಯಾಕ್ಟೀರಿಯಾ ನಾಶಕ ಆಗಿರುತ್ತೆ, ಅದರಿಂದ ಶುದ್ಧೀಕರಣದಲ್ಲಿ ಬಳಸ್ತಾರೆ. ಹೀಗೆ ಬ್ಲೀಚಿಂಗ್ ಪುಡಿಯನ್ನು
ವಿವಿಧ ಉದ್ದೇಶಗಳಿಗೆ ಬಳಸಲಾಗತ್ತೆ. ಇನ್ನೂ ಒಂದು ಬಹಳ ಪ್ರಮುಖವಾದ ಪ್ರಶ್ನೆ ಮತ್ತೆ ಮತ್ತೆ ಬರ್ತಾ ಇರುವಂಥದ್ದು, ಜೇನುಹುಳು ಕುಟುಕಿದಾಗ ಉರಿ ಶಮನ ಮಾಡಲು ಏನು ಬಳಸಬೇಕು, ಅಥವಾ ಜೇನುಹುಳು ಕುಟುಕಿದಾಗ ಉರಿಯೋದಕ್ಕೆ ಕಾರಣ ಏನು ಅಂತ ಕೂಡ ಕೇಳಬಹುದು. ಜೇನುಹುಳು ಕುಟುಕಿದಾಗ ಫಾರ್ಮಿಕ್ ಆಮ್ಲ ಚರ್ಮಕ್ಕೆ ಸೇರುತ್ತೆ. ಫಾರ್ಮಿಕ್ ಆಮ್ಲ ಅಂತಂದರೆ ಮೆಥೆನೋಯಿಕ್ ಆಮ್ಲ ಅಂತ ಕೂಡ ಕರಿಬಹುದು. ಇದು ಚರ್ಮದ ಉರಿಯನ್ನು ಉಂಟು ಮಾಡುತ್ತೆ. ಆಮ್ಲ ಆಗಿರೋದ್ರಿಂದ ಚರ್ಮವನ್ನು ಸುಟ್ಟ ಒಂದು ಅನುಭವ ಅಥವಾ ಉರಿಯ ಅನುಭವ ಕೊಡುತ್ತೆ. ಇದನ್ನು ತಟಸ್ಥೀಕರಣಗೊಳಿಸೋದಕ್ಕೆ ಅಡುಗೆ ಸೋಡಾವನ್ನು ನಾವು ಬಳಸಿ ಅದನ್ನು ಹಾಕಿ ಅದರ ಮೇಲೆ ಲೇಪ ಉಂಟು ಮಾಡಿದ್ರೆ ಅದು ಉರಿಗೆ ಕಾರಣವಾದ ಫಾರ್ಮಿಕ್ ಆಮ್ಲದೊಂದಿಗೆ ವರ್ತಿಸಿ ಅದನ್ನು ತಟಸ್ಥಗೊಳಿಸುತ್ತೆ. ಇದು ತಟಸ್ಥೀಕರಣ ಕ್ರಿಯೆ ಆಗಿರುತ್ತೆ. ಆದ್ದರಿಂದ ಈ ಅಡುಗೆ ಸೋಡಾ ಏನಿದೆ ಅದು ಲವಣ ಆಗಿದ್ದರೂ ಕೂಡ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತೆ. ಅದರಿಂದ ಅದು ಆಮ್ಲದೊಂದಿಗೆ ತಟಸ್ಥೀಕರಣ ಕ್ರಿಯೆಯನ್ನು ಹೊಂದುತ್ತೆ. ಇದರಿಂದ ಆಗಿಂದಾಗೆ ಉರಿ ಶಮನ ಆಗುತ್ತೆ, ಯಾಕಂದರೆ ಆಮ್ಲದ ಪರಿಣಾಮ ಕಡಿಮೆ ಆಗುತ್ತೆ, ಫಾರ್ಮಿಕ್ ಆಮ್ಲ ತಟಸ್ಥ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಈ ಎರಡು ಅಧ್ಯಾಯಗಳ ಪ್ರಶ್ನೆ ಉತ್ತರಗಳು ಯಾವುದು ಸುಲಭವಾಗಿದೆ ಅವುಗಳನ್ನು ಆಯ್ದುಕೊಂಡು ನಾನು ಪುನರಾವರ್ತನೆಯನ್ನು ಮಾಡಿದ್ದೀನಿ. ಮುಂದಿನ ಭಾಗದಲ್ಲಿ ಇನ್ನೂ 2 ಅಧ್ಯಾಯಗಳನ್ನು ನಾವು ನೋಡೋಣ. ರಸಾಯನಶಾಸ್ತ್ರದ ರಿವಿಷನ್ನನ್ನು ಪದೇ ಪದೇ ಮಾಡಿಕೊಂಡಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಾಮರ್ಥ್ಯ ಬರುತ್ತೆ. ಚೆನ್ನಾಗಿ ಓದ್ಕೊಳ್ಳಿ. ಬೆಸ್ಟ್ ಆಫ್ ಲಕ್.